ನಿಮ್ಮ ಇಡೀ ಭವಿಷ್ಯ ಒಂದೇ ಒಂದು ನಿರ್ಧಾರದ ಮೇಲೆ ನಿಂತಿದೆ. ತಪ್ಪು ನಿರ್ಧಾರ ತಗೊಂಡ್ರಿ ಸಿಕ್ಕಾಕೊಂಡ್ಬಿಡ್ತೀರಾ. ಸರಿಯಾದ ನಿರ್ಧಾರ ತಗೊಂಡ್ರಿ ಜೀವನಾನೇ ಬದಲಾಗಿ ಬಿಡುತ್ತೆ. ಯಾಕೆ ಈ ಸೋಲು? ನಮ್ಮಿಂದೇನು ಆಗಲ್ಲ, ನಾವು ಜೀವನದಲ್ಲಿ ಸೋತೋಗ್ಬಿಟ್ಟಿವಿ ಅಂತ ನಮ್ಮಷ್ಟಕ್ಕೆ ನಾವೇ ಅನ್ಕೊಂಡ್ಬಿಡ್ತೀವಿ. ನಿಮ್ಗೊಂದು ವಿಷಯ ಗೊತ್ತಾ? ಒಂದು ಬೆಕ್ಕು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಂಡು ತನ್ನಷ್ಟಕ್ಕೆ ತಾನೇ ಹುಲಿ ಅನ್ಕೊಳ್ಳುತ್ತೆ. ಆದ್ರೆ ಇವತ್ತು ಮನುಷ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ಹಳೆದೆಲ್ಲ ನೆನೆಸ್ಕೊಂಡು ಅಳ್ತಾ ಇದ್ದಾನೆ. ಫಾಸ್ಟ್ ಈಸ್ ಫಾಸ್ಟ್ ಬಟ್ ಟುಡೇ ಈಸ್ ಯುವರ್ಸ್. ಇವತ್ತು ಜನ ನಿಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ, ಟಿಂಗಲ್ ಮಾಡ್ತಾ ಇದ್ದಾರೆ. ಆದ್ರೆ ನೆನಪಿರಲಿ, ಒಂದಲ್ಲ ಒಂದಿನ ನೀವು ಸಾಧನೆ ಮಾಡಿದಾಗ ಇದೇ ಅವಮಾನ ಮಾಡಿದ ಜನ ನಿಮ್ಮನ್ನ ಸನ್ಮಾನ ಮಾಡ್ತಾರೆ. ಈ ಜೀವನದ ಹೋರಾಟದಲ್ಲಿ ನಮಗೆ 2 ದಾರಿಗಳಿವೆ. ಒಂದು ಮುನ್ನುಗ್ತಾ ಇರಬೇಕು, ಇಲ್ಲ ಸೋಲೊಪ್ಕೊಂಡ್ಬಿಡ್ಬೇಕು. ನಾವು ಮುನ್ನುಗ್ಗುದೇ ಆದ್ರೆ 1 ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, 1000 ಸರ್ತಿ ಸೋಲ್ತೀವಿ. ಹಾಗಂತ ನಾವು ಮುನ್ನುಗ್ಗುದನ್ನೇ ಬಿಟ್ಬಿಟ್ರೆ ಏನ್ ಗೆಲ್ತೀವ? ಇಲ್ವಲ್ಲ. ಈ ಜೀವನದ ಹೋರಾಟವನ್ನ ನಾವೇ ಮಾಡಬೇಕು. ಯಾರು ಬಂದು ಕೂಡ ನಮ್ಮ ತೊಂದರೆನ ಕಡಿಮೆ ಮಾಡಲ್ಲ. ನಮ್ಮ ಜೀವನದ ಹೋರಾಟದಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ಒಂದೊಂದಾಗಿ ನಾವೇ ಗೆಲ್ತಾ ಹೋಗ್ಬೇಕು. ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಬರುತ್ತೆ, ಅದಕ್ಕೆಲ್ಲ ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಎಲ್ಲಿವರೆಗೆ ಗಟ್ಟಿಯಾಗಿ ನಿಂತ್ಕೋಬೇಕಂದ್ರೆ ಪ್ರಾಬ್ಲಮ್ಮೇ ಸೋತು ನನ್ನನ್ನ ಬಿಟ್ಬಿಡಪ್ಪ ಅಂತ ಅನ್ಬೇಕು. ಅದಕ್ಕೆ ಹೇಳೋದು, ಸತತವಾಗಿ ಪ್ರಯತ್ನ ಮಾಡಿದವನಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ. ಇವತ್ತು ನೀವು ಏನೇ ಸಾಧನೆ ಮಾಡಕ್ ಹೋದ್ರು ಕಾಲಿಳಿಯವರು ಇದ್ದೇ ಇರ್ತಾರೆ. ಅವರು ನಿಮ್ ಕಾಲನ್ನ ಇಳಿಬೇಕಾದ್ರೆ ನಿಮ್ ಕಾಲ್ ಹತ್ರ ತಾನೇ ಬರಬೇಕು. ಆಗ ನೀವ್ಯಾಕೆ ಸುಮ್ಮನೆ ಕೂರ್ತೀರಾ? ಅಂತವ್ರನ್ನ ಒದ್ದು ನೀವು ಮುಂದೆ ಹೋಗೋಕೆ ಅದಕ್ಕಿಂತ ಬೆಸ್ಟ್ ಚಾನ್ಸ್ ಯಾವಾಗ ಸಿಗುತ್ತೆ ರೀ? ಯೋಚನೆ ಮಾಡಿ.